ಒಂದೇ ಮಾತರಂ. ಭಾರತದ ಗಡಿ ರಕ್ಷಣೆಗಾಗಿ ಹುತಾತ್ಮರಾದ ಎಲ್ಲ ಸೈನಿಕರಿಗೆ ವಂದನೆ. ಅದೇ ರೀತಿ ಗಡಿ ಭಾಗದ ರಕ್ಷಣೆಗಾಗಿ ಕಾವಲು ಮಾಡುತ್ತಿರುವ ನಮ್ಮ ಸೈನಿಕರಿಗೆ ಜೈ ಹಿಂದ್. ಆತ್ಮೀಯರೇ, ಈ ಸಂದರ್ಭದಲ್ಲಿ ಒಂದು ಸಂತೋಷದ ಸಂಗತಿ ಜೊತೆಗೆ ವಿಷಾದದಿಂದ ಹೇಳುತ್ತಿದ್ದೇನೆ. ನಾವು 1947ಕ್ಕೆ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಾವೆಲ್ಲರೂ ಒಳ್ಳೆಯ ವಿಜೃಂಭಣೆಯಿಂದ ನಾವು ಸ್ವಾತಂತ್ರ್ಯ ದಿನ ಆಚರಣೆಯನ್ನು ಆಚರಿಸುತ್ತಲಿದ್ದೇವೆ. ಎಲ್ಲ ಕಡೆಗೆ ಭಾರತಾದ್ಯಂತ ನಡೀತಾ ಇದೆ. ಆದರೆ ತಮಗೆ ಹೇಳಿ ಬಯಸ್ತೇನೆ, ನಾವು ಇಂದು ಸ್ವಾತಂತ್ರ್ಯರಾಗಿಲ್ಲ. 15 ಆಗಸ್ಟ್ 47 ನಾವು ಸ್ವತಂತ್ರ ಆಗಿದ್ದ ದಿನಾಚರಣೆ ಅಲ್ಲ. ನಾವು ಸ್ವತಂತ್ರ ಆಗಿದ್ದು 1948ರ ಸೆಪ್ಟೆಂಬರ್ನಲ್ಲಿ. ನಾವು ಎಲ್ಲ ದೇಶ ಸ್ವಾತಂತ್ರ್ಯ ಆದಮೇಲೆ 13 ತಿಂಗಳು 2 ದಿವಸದ ನಂತರ ನಾವು ಸ್ವತಂತ್ರ ಆದ್ವಿ. ಆದರೆ ನಾವು ಸ್ವತಂತ್ರ ದಿನ ಆಚರಣೆ ಮಾಡ್ತೀವಿ. ಯಾಕೆ? ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವೆಲ್ಲರೂ ಸ್ವಾತಂತ್ರ್ಯರು, ನಮ್ಮ ಬಾಂಧವರು ಸ್ವತಂತ್ರರಾಗಿದ್ದಾರೆ. ಅವರ ಜೊತೆಗೆ ಸಂತೋಷವನ್ನು ಹಂಚಿಕೊಳ್ಳಲು ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ. ಆದರೆ ನಾವು ಸ್ವತಂತ್ರ ಆಗಿದ್ದ ಸೆಪ್ಟೆಂಬರ್ 17, 1948 ಈ ದಿನಾಚರಣೆಯನ್ನು ಯಾರು ಮಾಡ್ತಾರೆ? ನಿಜಾಮರ ಆಳ್ವಿಕೆಯಲ್ಲಿದ್ದ ನಮ್ಮ 16 ಜಿಲ್ಲೆಗಳು, ಅದರಲ್ಲಿ ಕರ್ನಾಟಕಕ್ಕೆ ಬಂದಿದ್ದಂಥ 3 ಜಿಲ್ಲೆಗಳು, ಬೀದರು, ಗುಲ್ಬರ್ಗ ಮತ್ತು ರಾಯಚೂರು. ಇವಾಗಿನ ಕಲ್ಯಾಣ ಕರ್ನಾಟಕ ಲೆಕ್ಕಲ್ಲಿ ನೋಡಿದ್ರೆ ಬೀದರು, ಕಲಬುರಗಿ, ರಾಯಚೂರು, ಕೊಪ್ಪಳ, ಯಾದಗಿರಿ ಹಾಗೂ ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ನಾವು 1948ನೇ ಸ್ವಾತಂತ್ರ್ಯ ಆಗಿದ್ದ ದಿನಾಚರಣೆಯನ್ನು ಆಚರಿಸುತ್ತೇವೆ. ಆದರೆ ಬೇರೆ ಯಾರು ಇದಕ್ಕೆ ಆಚರಿಸೋದಿಲ್ಲ. ನಾನು ಭಾರತದಾದ್ಯಂತ ಎಲ್ಲ ಜನರು ಈ ದಿನ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಕರ್ನಾಟಕದ ಎಲ್ಲರೂ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಕನಿಷ್ಠ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಾದರೂ ಸರಿಯಾಗಿ ಈ ದಿನಾಚರಣೆಯನ್ನು ಮಾಡಬೇಕು. ತಾವು ಅನ್ಬೋದು, ಇಲ್ಲಿ ಆಚರಣೆ ಆಗ್ತಾ ಇಲ್ವಾ? ಆಗ್ತಾ ಇದೆ, ಆದರೆ ಸಂಪೂರ್ಣ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ಗೌರವಾನ್ವಿತ ನ್ಯಾಯಾಲಯಗಳಲ್ಲಿ 7 ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಧ್ವಜಾರೋಹಣೆ ಆವತ್ತಿನ ದಿವಸ ಆಗೋದಿಲ್ಲ. ನಾವು ಒಂದು ಮಾತು ಇಲ್ಲಿ ಹೇಳಬೇಕಂತೀವಿ, ನಾವು ಸ್ವತಂತ್ರ ಆದಾಗ ಮಾತ್ರ ಈ ನ್ಯಾಯಾಲಯಗಳು ಸಹ ಸ್ವತಂತ್ರ ಆದವು. ನಿಜಾಮರ ಆಳ್ವಿಕೆಯಲ್ಲಿದ್ದಂಥ ನ್ಯಾಯಾಲಯಗಳು ಸ್ವತಂತ್ರ ಆಗಿರಲಿಲ್ಲ. ನಮ್ಮ ಜೊತೆಗೆ 1948ರಲ್ಲಿ ಅವರು ಸ್ವತಂತ್ರ ಆದರು. ಆದರೆ ನಾವು ಸ್ವತಂತ್ರ ದಿನಾಚರಣೆ ಅವರು ಆಚರಿಸ್ತಾ ಇಲ್ಲ, ಅಂದು ಧ್ವಜಾರೋಹಣೆ ಮಾಡ್ತಾ ಇಲ್ಲ. ಏನಾದರೂ ಒಂದು ಕೇಳಿದರೆ ಮುಖ್ಯ ನ್ಯಾಯಾಧೀಶರು ಅದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ತಾರೆ. ಆಶ್ಚರ್ಯದ ಸಂಗತಿ, ಉಚ್ಚ ನ್ಯಾಯಾಲಯ ಸ್ವಇಚ್ಛೆಯಿಂದ ಅನೇಕ ಪ್ರಶ್ನೆಗಳನ್ನು ಎತ್ತಿಕೊಳ್ತಾರೆ ರಾಷ್ಟ್ರದ ಹಿತಕ್ಕಾಗಿ. ಆದರೆ ನಾವು ಸ್ವತಂತ್ರ ಆದ ದಿನವನ್ನು ಆಚರಣೆ ಮಾಡಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಿ 15 ಆಗಸ್ಟ್, 26 ಜನವರಿ ಯಾವ ರೀತಿಯಿಂದ ನಾವು ಆಚರಣೆ ಮಾಡ್ತೇವೋ ಅದೇ ರೀತಿಯಿಂದ ಈ ದಿನ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಸುತ್ತೋಲೆ ಹೊರಡಿಸಿದ್ರೆ ಸಾಕು, ಈ ಸಮಸ್ಯೆನೇ ಉಳಿಯೋದಿಲ್ಲ. ಈ ಮಾತು ನಾನು ಯಾಕೆ ಹೇಳ್ಬೇಕಂತೀನಿ ಅಂದರೆ, 2-3 ವರ್ಷದ ಹಿಂದೆ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ಬೀದರಿಗೆ ಬಂದಾಗ ಹಬ್ಸಿಕೋಟ್ನಲ್ಲಿ ಅವರಿಗೆ ಭೇಟಿಯಾಗಿ ಭಾರತ ಸಂರಕ್ಷಣಾ ಸಮಿತಿ ವತಿಯಿಂದ ನಾನು ಶಿವಶರಣಪ್ಪ ವಾಲಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದೆ. ಅವರು ಒಳ್ಳೆಯ ರೀತಿಯಿಂದ ಮಾತಾಡಿ ನಾನು ಹೋದ ಕೂಡಲೇ ನಿರ್ಣಯ ತೆಗೆದುಕೊಳ್ತೀನಿ ಎಂಬ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಆಮೇಲೆ ಅವರು ವರ್ಗ ಆಗಿ ಹೋದರು. ಬಂದವ್ರ ಮುಂದೆ ಅವ್ರ ಗಮನಕ್ಕೆ ಈ ವಿಷಯ ಬಂತೋ ಇಲ್ಲೋ ಗೊತ್ತಿಲ್ಲ. ಈಗಲಾದರೂ ಇನ್ನೂ 13 ತಿಂಗಳು ಅವರಿಗೆ ಅವಕಾಶ ಇದೆ. 13 ತಿಂಗಳವರೆಗೆ ನಾವು ಸ್ವತಂತ್ರ ಆಗಿದ್ದಿಲ್ಲ. ಇವಾಗ 15 ಆಗಸ್ಟಕ್ಕೆ ನಾವು ಎಲ್ಲರ ಜೊತೆಗೆ ಧ್ವಜಾರೋಹಣ ಮಾಡೋಣ, ನಮಗೆ ಸಂತೋಷ ಇದೆ, ಅವ್ರ ಸಂತೋಷದಲ್ಲಿ ನಾವು ಭಾಗಿಯಾಗೋಣ. ಆದರೆ ಸೆಪ್ಟೆಂಬರ್ 17ಕ್ಕೆ ಎಲ್ಲ ಕಡೆಗೆ ಆಚರಣೆ ಆಗುವಂತೆ ಮತ್ತು ನಮ್ಮ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ಒಂದು ಆದೇಶವನ್ನು ಹೊರಡಿಸಿ ಎಲ್ಲರಿಗೆ ತಿಳಿಸಬೇಕು. ಮತ್ತೊಂದು, ನಾನು ಇದು ವಿಷಯದಿಂದ ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಇನ್ನೂ ಸ್ವತಂತ್ರರಾಗಿಲ್ಲ. ಕಲ್ಯಾಣ ಕರ್ನಾಟಕದವ್ರು ಸ್ವತಂತ್ರ ಆಗಿಲ್ಲ. ಯಾಕೆ?
ನಮಗೆ ಒಂದು ಉಚ್ಚ ನ್ಯಾಯಾಲಯ ಇರಲಿಲ್ಲ. ಅನೇಕ ವರ್ಷ ಹೋರಾಡಿ ವಿನಂತಿ ಮಾಡಿ ಕೈಕಾಲು ಜೋಡಿಸಿ ಕಾಲು ಬಿದ್ದು ಎಲ್ಲ ರೀತಿ ಇದು ಮಾಡಿಕೊಂಡು ಕೊನೆಗೆ ಕಲಬುರಗಿಯಲ್ಲಿ ಒಂದು ನಾವು ಉಚ್ಚ ನ್ಯಾಯಾಲಯವನ್ನು ಪಡೆದಿವಿ. ಆದರೆ ಅದು ಒಂದು ಹಳ್ಳಿಯಲ್ಲಿ ಮಾತು ಹೇಳ್ತಾರೆ, ಊಟಕ್ಕೆ ಕೊಟ್ಟರು ನೀರು ಕುಡಲಿಕ್ಕೆ ಇಲ್ಲ ಅಂತ. ಆ ರೀತಿಯಾಗಿದೆ. ನಮಗೆ ಇಲ್ಲಿ ಉಚ್ಚ ನ್ಯಾಯಾಲಯ ಆಗಿದೆ, ಆದರೆ ಸಾರ್ವಜನಿಕ ಹಿತಾಸಕ್ತಿ ಕಟ್ಟಲೆ ನಾವು ಬೆಂಗಳೂರಿನಲ್ಲಿ ಹೋಗಿ ಮಾಡಬೇಕು. ಯಾಕೆ ಇದು ಆ ಉಚ್ಚ ನ್ಯಾಯಾಲಯದ ಎಲ್ಲ ಹಕ್ಕು ಇಲ್ಲಿ ಯಾಕೆ ಸಿಕ್ಕಿಲ್ಲ? ನಮ್ಮ ಕಟ್ಟಡದಲ್ಲಿ ಕಲಬುರಗಿಯಲ್ಲಿ ಆದಂಥ ಉಚ್ಚ ನ್ಯಾಯಾಲಯದ ಕಟ್ಟಡದಲ್ಲಿ ಕೊಠಡಿ ನಂಬರ್ 1 ಮುಖ್ಯ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರ ಸಲುವಾಗಿ ಇದೆ, ಅಲ್ಲಿ ಮಾಡ್ಬೋದು. ಆದರೆ ಇಲ್ಲಿ ಅಂಥ ಕೇಸ್ಗಳು ಹೆಚ್ಚಿಗಿಲ್ಲ ಅಂಥೇಳಿ ಒಂದು ನೆಪ ಹೇಳ್ಬೋದು. ಆದರೆ ನಾನು ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ ಒಂದು ವಿನಂತಿ ಮಾಡ್ತೀನಿ, ಏನಂದರೆ ತಿಂಗಳಲ್ಲಿ ಕನಿಷ್ಠ 2 ದಿವಸ ಕೊಡಿ, ಕನಿಷ್ಠ 1 ದಿವಸ ಕೊಡಿ, ಎಷ್ಟು ಕೇಸಿವೆ ಅಷ್ಟು ಮುಗಿತವೆ. ಆ ರೀತಿಯಿಂದ ಬಂದರೆ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದಂಗೆ ಆಗ್ತದೆ. ನಮಗೆ ಹೆಮ್ಮೆ ಅನ್ನಿಸ್ತದೆ, ನಮಗೆ ಉಚ್ಚ ನ್ಯಾಯಾಲಯ ಸಿಕ್ಕಿದೆ, ಅದರಂತೆ ಎಲ್ಲ ಸೌಲಭ್ಯ ಸಿಗ್ತಾ ಇದ್ದೇವೆ ಅಂತ. ಆದರೆ ಇವಾಗ ಮಾತ್ರ ಸೌಲಭ್ಯ ಕೆಲವು ಸಿಕ್ಕಿವೆ, ಆದರೆ ಈ ಪಬ್ಲಿಕ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಈ ಕೇಸ್ಗಳು ನಮಗೆ ಸಿಗ್ತಾ ಇಲ್ಲ. ಅದನ್ನು ಅವರು ಮಾಡಬೇಕು. ನಾನು ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ ಒಂದು ವಿನಂತಿ ಮಾಡೋದೇನೆಂದರೆ, ಇದು ಒಂದು 17ನೇ ಸೆಪ್ಟೆಂಬರ್ ಧ್ವಜಾರೋಹಣ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇರತಕ್ಕಂಥ ನ್ಯಾಯಾಲಯಗಳಲ್ಲಿ ಆಗಬೇಕು. ಅದೇ ರೀತಿ ಕನಿಷ್ಠ 1 ದಿವಸ ಆಗಲಿ 2 ದಿವಸ ಆಗಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ನಮ್ಮ ನ್ಯಾಯಾಲಯದಲ್ಲಿ ಅಂದರೆ ಕಲಬುರಗಿಯಲ್ಲಿ ಅವರು ತಮ್ಮ ತೀರ್ಪನ್ನು ಕೊಡಬೇಕು, ನಮ್ಮ ಅನಿಸಿಕೆಯನ್ನು ಆಲಿಸಬೇಕು. ಇಂಥ ರೀತಿ ಮಾಡಿದ್ರೆ ನಿಜವಾಗಿ ನಾವು ಸ್ವತಂತ್ರ ಆದಂಗೆ ಆಗ್ತದೆ. ಇಲ್ಲದೇ ಇದ್ದರೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಾವು ಇನ್ನೂ ಗುಲಾಮರೇ ಇದ್ದೀವಿ ಅನ್ನಂಗೆ ಆಗ್ತದೆ. ದಯಮಾಡಿ ಇದನ್ನು ಟೀಕೆ ಅಂತ ತಿಳ್ಕೊಳ್ಬಾರ್ದು. ಹೊಟ್ಟೆಯಲ್ಲಿರ್ತಕ್ಕಂಥ ಕಿಚ್ಚನ್ನು ತಮ್ಮ ಎದುರಿಗೆ ನಾನು ಇಡ್ತಾ ಇದ್ದೀನಿ. ಇದರ ಬಗ್ಗೆ ವಿಚಾರ ಮಾಡೋದು ಬಿಡೋದು ತಮಗೆ ಬಿಟ್ಟಿದೆ. ಪ್ರತಿಯೊಂದು ಕಾರ್ಯ ಹೋರಾಟ ಮಾಡಿ ಆಗಬಾರ್ದು. ಮೊದಲಿನಿಂದ ನಾವು ಹೋರಾಟ ಮಾಡ್ತಾ ಬಂದೀವಿ. ಸ್ವಾತಂತ್ರ್ಯ ಸಲುವಾಗಿ ನಿಜಾಮರ ಜೊತೆಗೆ ಹೋರಾಟ ಮಾಡಿದ್ದೀವಿ, ಏಕೀಕರಣದ ಸಲುವಾಗಿ ಕರ್ನಾಟಕದವ್ರ ಜೊತೆಲೇ ಹೋರಾಟ ಮಾಡಿದ್ವಿ, ನ್ಯಾಯಾಲಯ ಸಲುವಾಗಿ ಮುಖ್ಯ ನ್ಯಾಯಾಧೀಶರ ಜೊತೆಗೆ ಗುದ್ದಾಟ ಆಯಿತು. ಆಮೇಲೆ ಇವಾಗ ಮತ್ತೆ ಪುನಃ ಒಂದು ಇಲ್ಲಿ ಪಬ್ಲಿಕ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಕಟ್ಟಲೆ ನಡೆಸಲಿಕ್ಕೆ ಮತ್ತೆ ಪುನಃ ನಾವು ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬರಬಾರ್ದು. ಎಲ್ಲ ನ್ಯಾಯವಾದಿಗಳು ಈ ಕಡೆಗೆ ಲಕ್ಷ್ಯ ಕೊಡಬೇಕು. ಈ ಕಾರ್ಯವನ್ನು ಆದಷ್ಟು ಬೇಗನೆ ಯಶಸ್ವಿ ಮಾಡಬೇಕಂತ ಕೇಳ್ತೀನಿ. ಸ್ವಾತಂತ್ರ್ಯ ದಿನಾಚೋತ್ಸವ 15ನೇ ಆಗಸ್ಟ್ ಎಲ್ಲರಿಗೆ ಶುಭಾಶಯ ಹೇಳ್ತೀನಿ. ನಾವು ಮಾತ್ರ 17 ತಾರೀಕಿಗೆ ಸ್ವತಂತ್ರ ಆಗಿದ್ದೀವಿ ಸೆಪ್ಟೆಂಬರ್ನಲ್ಲಿ. ಅದಕ್ಕಾಗಿ ಅಂದು ನಾವು ಇದಕ್ಕೂ ವಿಜೃಂಭಣೆಯಿಂದ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ. ಜೈ ಹಿಂದ್.